ಹಾಯ್, ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಮೀನಾ ಅವರ ಹೂ ಅಂಗಡಿ ಓಪನ್ ಆಗಿರುತ್ತೆ. ಸೂರ್ಯ ಅವರು ಅಪ್ಪಯ್ಯ ನೀನೇ ಮೊದಲನೇ ಬೋನಿ ಮಾಡು ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ರಂಗನಾಥ್ ಅವರು ಹೂ ತೊಗೊತಾರೆ. ಶಾಂತಿ ಅವರನ್ನು ಕರೆದು ಹೂ ಮುಡಿಸ್ತಾರೆ. ರವಿ ಅವರು ಏನಮ್ಮ ನಿನ್ನ ಮುಖದಲ್ಲಿ ಇಷ್ಟೊಂದು ಖುಷಿ ಕಾಣಿಸ್ತಾ ಇದೆ, ನಾಚ್ಕೋತಾ ಇದೆಯಾ ಅಂತ ಹೇಳ್ತಾರೆ. ನೀನು ಬೇರೆ ಸುಮ್ಮನೆ ಇರೋ ಅಂತ ಹೇಳ್ತಾರೆ. ಎಲ್ಲರಿಗೂ ಸ್ವೀಟ್ ಕೊಟ್ಟು ಸರಿ ಆಯಿತು, ಇವಾಗ ಮ್ಯಾನೇಜರು ಮನೋಜ್ ಅವರೇ ಬನ್ನಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ. ನಾನಾ ಅಂತಂದಾಗ ನೀವೇ ತಾನೇ ಮನೋಜು, ಬನ್ನಿ ಅಂತ ಹೇಳ್ತಾರೆ. ರೋಹಿಣಿ ಅವರೇ ನೀವು ಬನ್ನಿ ಅಂತ ಹೇಳಿ ಪಕ್ಕಕ್ಕೆ ಕರ್ಕೊಂಡು ಹೋಗ್ತಾರೆ. ನರ್ತಕಿ ಮೇಡಮ್ನವರು ನಿಮಗೆ ಆರ್ಡ್ರ್ ಕೊಟ್ಟಿದ್ರು, ಆದರೆ ನಿಮ್ಮ ಆ್ಯಟಿಟ್ಯೂಡ್ ನೋಡಿ ನಾನೇ ಬೇಡ ಅಂತ ಹೇಳಿದ್ದೆ. ಆದರೆ ನಿಮ್ಮ ಮಿಸ್ಸಸ್ ಬಂದು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ನಿಮಗೆ ಈ ಆರ್ಡ್ರ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್ ಅಂತ ಹೇಳಿದಾಗ ನಿಮ್ಮ ಸಂಸಾರದಲ್ಲಿ ಏನು ಪ್ರಾಬ್ಲಮ್ ಇದೆಯೋ ನನಗಂತೂ ಗೊತ್ತಿಲ್ಲ, ಆದರೆ ಇಂಥ ಹುಡುಗಿನ ನೀವು ಮದುವೆ ಮಾಡ್ಕೊಳ್ಳೋಕ್ಕೆ ತುಂಬ ನೀವು ಪುಣ್ಯ ಮಾಡಿದ್ರಿ. ಶಾಂತಿಯವರು ಸರ್ ಏನು ಹೇಳ್ತಾ ಇದ್ದೀರಾ ನೀವು ಅಂತಂದಾಗ ರಂಗನಾಥ್ ಅವರು ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೋ, ಇದು ಮಾತಾಡೋ ಸ್ಥಳ ಅಲ್ಲ, ಇದು ಮನೆಗೆ ಹೋಗಿ ಮಾತಾಡೋಣ ಅಂತ ಹೇಳ್ತಾರೆ. ಮ್ಯಾನೇಜರ್ ಅವರು ಈ ಆರ್ಡ್ರನ್ನ ನಿಮಗೆ ಕೊಡಬೇಕು ಅಂದರೆ ಒಂದು ಕಂಡೀಷನ್ ಅಂತ ಹೇಳ್ತಾರೆ. ಏನು ಸರ್ ಅಂತಂದಾಗ ರೋಹಿಣಿಯವರು ಇದರಲ್ಲಿ ಪಾರ್ಟ್ನರ್ ಆಗಿರ್ತಾರೆ ಅಂತ ಹೇಳ್ತಾರೆ. ಪಾರ್ಟ್ನರ್ ಆಗಲ್ಲ ಅಂತ ಶಾಂತಿ ಎಂದಾಗ ಹಾಗಾದರೆ ಈ ಆರ್ಡ್ರು ಸಿಗಲ್ಲ ಅಂತ ಹೇಳ್ತಾರೆ. ಮನೋಜ್ ಅವರು ಸರಿ ಆಯಿತು ಅಂತ ಒಪ್ಕೊತಾರೆ. ಶಾಂತಿಯವರು ಏನೋ ಇದು ಏನು ಮಾಡ್ತಾ ಇದೀಯಾ ಅಂತಂದಾಗ ಅಮ್ಮ ಸಾಲ ಎಷ್ಟಿದೆ ಅನ್ನೋದು ಗೊತ್ತಾ ನಿನಗೆ ಅಂತ ಹೇಳಿ ಶಾಂತಿಯವ್ರು ಬಾಯಿ ಮುಚ್ಚಿಸ್ತಾರೆ. ಶಾಂತಿಯವರು ಮನೋಜ್ ಅವರು ಲಾಯರ್ ರಾಮಕೃಷ್ಣ ಹತ್ರ ಹೋಗ್ತಾರೆ. ಲಾಯರ್ ರಾಮಕೃಷ್ಣ ಅವರು ಊಟ ಮಾಡ್ತಾ ಇರ್ತಾರೆ. ಬನ್ನಿ ಬನ್ನಿ ಅಂತ ಹೇಳ್ತಾರೆ. ಮೇಡಮ್ ಅದು ಡೈವರ್ಸ್ ಕೇಸ್ ಏನಾಯಿತು ಅಂತ ಹೇಳಿದಾಗ ತನಿಖೆ ಆಗ್ತಾ ಇದೆಯಲ್ಲ, ಸಿಗುತ್ತೆ ಅಂತ ಹೇಳ್ತಾರೆ. ಇವಾಗ ನನ್ನ ಮಗನಿಗೆ ದೊಡ್ಡ ಆರ್ಡ್ರು ಸಿಕ್ಕಿದೆ, ಅದರಲ್ಲಿ ಆ ರೋಹಿಣಿನೂ ಪಾರ್ಟ್ನರ್ ಆಗಿದ್ದಾಳೆ, ಅದರಿಂದ ಏನೂ ಸಮಸ್ಯೆ ಆಗಲ್ವಾ ಅಂತ ಶಾಂತಿಯವ್ರು ಕೇಳಿದ್ದಕ್ಕೆ ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಪ್ರಾಬ್ಲಮ್ ಆಗಲ್ಲ, ಇಬ್ಬರು ಏನಾರ ಒಂದಾದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ನನ್ನ ಮಗ ತುಂಬ ಸ್ಟ್ರಿಕ್ಟ್ ಆಗಿದ್ದಾನೆ, ಆ ಥರ ಏನೂ ಆಗಲ್ಲ ಅಂದಾಗ ಹಂಗಿದ್ರೆ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಇಬ್ಬರೂ. ಸೂರ್ಯ ಮತ್ತು ಚೇತು ಅವರು ನೀತು ಅವರು ರೆಸ್ಟೋರೆಂಟ್ಗೆ ಹೋಗಿ ನೀತು ಅವ್ರ ಹತ್ರ ನಿನ್ನಿಂದ ನನ್ನ ತಮ್ಮನ ಜೀವನ ಹಾಳಾಗ್ತಾ ಇದೆ, ನೀನಾಗಿದ್ದು ನೀನೇ ದೂರ ಆದರೆ ಸರಿ ಅಂತ ಹೇಳ್ತಾರೆ. ನಾನೇನು ಅವನ್ನ ಮದುವೆ ಆಯ್ತೀನಿ ಅಂತ ಹೇಳ್ತಾ ಇದ್ದೀನಿ, ಏನು ಹೇಳ್ತಾ ಇದ್ದೀನಿ, ನನ್ನ ಪಡೆದನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ನೀನು ಇದೇ ಥರ ಹಠ ಮಾಡ್ತಾ ಇದ್ರೆ ನಿನ್ನ ರೆಸ್ಟೋರೆಂಟ್ಗೆ ಬೆಂಕಿ ಹಾಕ್ತೀವಿ, ಇದ್ರ ಪರಿಣಾಮ ಸರಿ ಇರಲ್ಲ ಅಂತ ಎದುರಿಸಿದಾಗ ನೀವೇನು ಮಾಡ್ತೀರಾ ಮಾಡ್ಕೊಳ್ಳಿ ಹೋಗಿ ಅಂತ ಹೇಳಿ ಕಳಿಸ್ತಾರೆ. ಮನೋಜ್ ಅವರು ಶೋರೂಮ್ನಲ್ಲಿ ಇರ್ತಾರೆ. ರೋಹಿಣಿಯವರು ಹೊಸ ಲುಕ್ಕಲ್ಲೇ ಎಂಟ್ರಿ ಕೊಡ್ತಾರೆ. ಮನೋಜ್ ಅವರು ಅದನ್ನು ನೋಡಿ ಫ್ಲ್ಯಾಟ್ ಆಗಿ ಏನಪ್ಪ ಇದು ಚಿನ್ನು ಮರಿ ಇಷ್ಟು ಚೆನ್ನಾಗಾಗ್ಬಿಟ್ಟಿದ್ದಾಳೆ ಅಂತ ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ. ಹತ್ತಿರ ಬಂದು ರೋಹಿಣಿಯವರು ಏನು ಮನೋಜ್ ಹೇಗಿದ್ದೀರಾ ಅಂತ ಕೇಳ್ತಾರೆ. ನಾನು ಹೇಗಾರು ಇರ್ತೀನಿ, ನೀನು ಸ್ವಲ್ಪ ನನ್ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಛಾಯಾ ಅವರನ್ನು ವಾಷಿಂಗ್ ಮಿಷಿನು AC ಎಲ್ಲ ಎಷ್ಟೆಷ್ಟಿದೆ ಅಂತ ನನಗೆ ಅಪ್ಡೇಟ್ ಮಾಡಿ ಅಂತ ಹೇಳ್ತಾರೆ. ಛಾಯಾ ಅವರು ಮೇಡಮ್ ನೀವು ಹೇಳಿದ ಕೆಲಸ ಎಲ್ಲ ಮಾಡ್ಬೋದಾ ಅಂತ ಕೇಳ್ತಾರೆ. ಯಾಕೆ ನಾನು ಹೇಳಿದ ಕೆಲಸ ಮಾಡಬಾರ್ದಾ ಅಂತಂದಿದ್ದಕ್ಕೆ ಮೊದಲಾದರೆ ನೀವು ಬಾಸ್ ಮಿಸ್ಸಸ್ಸು, ಆದರೆ ಇವಾಗ ಅಂತ ಹೇಳ್ತಾರೆ. ಇವಾಗಲೂ ಅಷ್ಟೇ ಮುಂದೇನೂ ಅಷ್ಟೇ, ನಾನೇ ಅವ್ರ ಹೆಂಡ್ತಿ, ನಾನು ಹೇಳಿದ ಕೆಲಸ ನೀವು ಮಾಡಲೇಬೇಕು ಅಂತ ಹೇಳ್ತಾರೆ. ಸರಿ ಮೇಡಮ್ ಆಯಿತು ಅಂತ ಹೇಳ್ತಾರೆ. ಸರಿ ಮನೋಜ್ ಆಯಿತು, ನಾನು ಹೊರಡ್ತೀನಿ, 15 ಮನೆಗೆ ಆರ್ಡ್ರ್ ಕೊಡಬೇಕಲ್ಲ ಈಗ ಫಸ್ಟು, ಆವಾಗ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಶಾಂತಿಯವರು ಮನೋಜರು ರಂಗನಾಥ್ ಅವರು ಮಾತಾಡ್ತಾ ಇರ್ತಾರೆ. ರಂಗನಾಥ್ ಅವರು ಏನಾಯಿತು ಡೈವರ್ಸ್ ವಿಷಯ ಅಂತ ಕೇಳಿದಾಗ ಅಯ್ಯೋ ಆದಿ ಬೀದಿಲಿ ಹೋಗೋರಿಗೆಲ್ಲ ಡೈವರ್ಸ್ ಸಿಗ್ತಾ ಇದೆ, ಆದರೆ ಇವ್ನು ಹಣೆ ಬರದಲ್ಲಿ ಅದೇನು ಬರ್ದಿದ್ಯೋ ನನಗಂತೂ ಗೊತ್ತಿಲ್ಲ, ಅದಂತೂ ಬಿಟ್ಟು ಹೋಗ್ತಾನೇ ಇಲ್ಲ ಅಂತ ಹೇಳ್ತಾರೆ. ಲಾಯರ್ ಅವ್ರನ್ನ ವಿಚಾರಿಸ್ಬೇಕಿತ್ತು ಶಾಂತಿ ಅಂತಂದಾಗ ಆ ಎಮ್ಮನೋ ನಾವೆಂಗೆ ಸ್ವಾಮಿ ಅಂತ ಕೋರ್ಟು ಸಮಯನ ಹಾಳು ಮಾಡ್ತಾನೇ ಇದ್ದಾರೆ, ನನ್ನ ಮಗನ ಜೀವನನೂ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.